ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಿಂಪಲ್ ಆಗಿ ಯಾವುದೇ ಥರದ ಸಾಸ್ಗಳನ್ನ ಬಳಸ್ತೇನೆ. ಸ್ವಲ್ಪ ಡಿಫ್ರೆಂಟ್ ಆಗಿ ಸಖತ್ ಟೇಸ್ಟ್ ಆಗಿ ಎಗ್ ಫ್ರೈಡ್ ರೈಸ್ ಮಾಡೋದು ಹೇಗಂತ ನೋಡೋಣ. ಮೊದಲಿಗೆ ಎಗ್ ಫ್ರೈಡ್ ರೈಸ್ ಮಾಡೋದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಮೊಟ್ಟೆಗಳು. ಸೊ ನಾನಿಲ್ಲಿ ಒಂದು 10 ಮೊಟ್ಟೆನ ಒಂದು ಬೌಲ್ನಲ್ಲಿ ಹೊಡೆದು ಆಲ್ರೆಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾವು ಡೈರೆಕ್ಟಾಗಿ ಆ್ಯಡ್ ಮಾಡೋಕ್ಕೆ ಹೋದಾಗ ಅದ್ರದ್ದು ಸಿಪ್ಪೆಗಳು ಬಿದ್ದೋಗ್ಬಿಡುತ್ತೆ. ಅದಕ್ಕೆ ನಾನು ಫಸ್ಟೇ ಹಾಕಿ ಇಟ್ಕೊಂಡಿದ್ದೆ. ಸೊ ಈಗ ಒಂದು ಬಾಣಲಿಗೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕಿ ಹುರಿದಿಟ್ಕೊಂಡಿರೋಂಥ ಮೊಟ್ಟೆಗಳು, ಜೀರಾ ಪೌಡರು, ಪೆಪ್ಪರ್ ಪೌಡರು, ಸಾಲ್ಟು, ಚಿಲ್ಲಿ ಪೌಡರ್ ಎಲ್ಲನೂ 1/2 ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಂಡು ಇದನ್ನು ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಇದು ಸಣ್ಣ ಸಣ್ಣ ಪೀಸ್ಗಳಾಗಬೇಕು. ಆ ಥರ ಇದನ್ನು ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಮೊಟ್ಟೆ ತಿನ್ನುವಾಗ ಬಾಯಲ್ಲಿ ಸಿಗುತ್ತೆ. ಸೊ ಮತ್ತೆ ನಾನು ಅದೇ ಪ್ಯಾನ್ಗೆ ಅಡುಗೆ ಎಣ್ಣೆ, ಸಾಸಿವೆ, ಹಸಿಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಕ್ಯಾಪ್ಸಿಕಮ್ನ ಹಾಕ್ಕೊತಾ ಇದ್ದೀನಿ. ನಾವು ಇದಕ್ಕೆ ಎಲ್ಲ ಥರ ವೆಜಿಟೇಬಲ್ಸ್ನ ಯೂಸ್ ಮಾಡ್ಬೋದು. ಲೈಕ್ ಹುರುಳಿಕಾಯಿ, ಎಲೆಕೋಸು, ಗೆಡ್ಡೆಕೋಸನ್ನು ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ಕ್ಯಾರೆಟ್ ತೊಗೊಂಡು ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ತರಕಾರಿಗಳನ್ನ ಯಾವತ್ತೂ ನಾವು ಫುಲ್ಲಿ ಬೇಯಿಸೋಕೆ ಹೋಗಬಾರ್ದು. ಮೇಯ್ನ್ಲಿ ಈ ಥರ ಫ್ರೈಡ್ ರೈಸ್ಗಳು ಮಾಡುವಾಗ ಫುಲ್ಲಿ ಬೇಯಿಸಬಾರ್ದು. ಒಂದು 60-70% ಬೆಂದಿರಬೇಕು. ಆ ಟೈಮ್ನಲ್ಲಿ ನಾನು ಆವಾಗಲೇ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದಂತಹ ಎಗ್ ಪೀಸಸ್ಗಳನ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊತೀನಿ. ನಾನು ಆಲ್ರೆಡಿ ಅನ್ನನ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಅಕಸ್ಮಾತ್ ನಾವೇನಾದರೂ ಮಧ್ಯಾಹ್ನ ಅನ್ನ ಮಾಡಿದ್ವಿ, ಅದು ಸ್ವಲ್ಪ ಉಳ್ಕೊಂಡ್ಬಿಟ್ಟಿದೆ, ಬಿಸಾಕೋದಕ್ಕಾಗಲ್ಲ ಅನ್ನೋ ಟೈಮ್ನಲ್ಲಿ ಈ ಥರ ನಾವು ಮಾಡ್ಕೋಬೋದು. ನಾನು ಅನ್ನನ ಆ್ಯಡ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಜೀರಾ ಪೌಡರು, ಪೆಪ್ಪರ್ ಪೌಡರು, ಚಿಲ್ಲಿ ಪೌಡರ್ ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಇದನ್ನು ಒಗ್ಗರಣೆಗೆ ಹಾಕಲಿಲ್ಲ, ಯಾಕಂದರೆ ರೈಸ್ಗೂ ಆ ಸ್ಪೈಸಸ್ ಫ್ಲೇವರ್ ಹಿಡೀಲಿ ಅಂತ. ಕೊನೆಯಲ್ಲಿ ಹಾಕ್ಕೊತಾ ಇದ್ದೀನಿ 2 ಟೇಬಲ್ ಸ್ಪೂನ್ನಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ನೀಟಾಗಿ ಆ ರೈಸ್ನ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಜಸ್ಟ್ 1 or 2 ಮಿನಿಟ್ಸ್ ಅದನ್ನು ಬಿಸಿ ಮಾಡಿದ್ರೆ ಮುಗೀತು. ನಾನಿಲ್ಲಿ ಬಿಸಿ ರೈಸ್ನ ಯೂಸ್ ಮಾಡ್ತಿರೋದ್ರಿಂದ ನನಗೆ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ನೀವೇನಾದರೂ ಉಳಿದಿರೋ ಅಂಥ ಅನ್ನದಲ್ಲಿ ಮಾಡ್ಕೊತೀನಿ ಅಂದರೆ ಒಂದು 2 ನಿಮಿಷನಾದರೂ ಬಿಸಿ ಮಾಡ್ಕೋಬೇಕು. ನೋಡಿದ್ರೆಲ್ಲ ಸಿಂಪಲ್ಲಾಗಿ ಯಾವುದೇ ಥರ ಸಾಸ್ನ ಯೂಸ್ ಮಾಡದೆ ಎಗ್ ಫ್ರೈಡ್ ರೈಸ್ ಹೇಗೆ ಮಾಡ್ಕೊಳ್ಳೋದು ಅಂತ ನನ್ನ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಇನ್ನು ಎಗ್ಗಲ್ಲಿ ಯಾವ್ಯಾವ ಥರ ವೆರೈಟೀಸ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.